ಅವಮಾನ ಆಗುತ್ತೆ ಅಂತ ಅವಮಾನಕಾರಿಯಾದಂಥ ಬರವಣಿಗೆಯನ್ನು ಬರೆಯಲಾಗಿದೆ. ಸೋನು ನಿಗಮ್ ಒಂದು ಕಡೆ ಆದರೆ, ಸೋನು ನಿಗಮ್ ಕೂಡ ಕನ್ನಡದಲ್ಲಿ ಹಾಡೋ ಮೂಲಕ ಜೀವನವನ್ನು ಕಟ್ಟಿಕೊಂಡಂಥವರು. ಈ ಹೋಟೆಲ್ ಕೂಡ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಅವರ ಹೊಟ್ಟೆ ತುಂಬಿಸಿಕೊಳ್ತಾ ಇದೆ. ಅವರ ಅನ್ನ ಹುಟ್ಟಿಸಿಕೊಳ್ಳೋದಕ್ಕೋಸ್ಕರ ಕರ್ನಾಟಕಕ್ಕೆ ಬಂದಿದ್ದಾರೆ. ಕರ್ನಾಟಕದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಕನ್ನಡಿಗರ ವಿಚಾರದಲ್ಲಿ ಒಂದು ಅಭಿಮಾನವನ್ನು ಇಟ್ಟುಕೊಳ್ಳಬೇಕೇ ವಿನಃ ಈ ರೀತಿ ಉಂಡ ಮನೆಗೆ ದ್ರೋಹ ಎಸಗುವಂಥ ಕೆಲಸ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸೋನು ನಿಗಮ್ ಉದಾಹರಣೆಯಾಗಿ ನಿಲ್ಲಬೇಕಾಗತ್ತೆ. ಈ ಹೋಟೆಲ್ ಕೂಡ ಅಷ್ಟೇ. ಕೋರಮಂಗಲದ GS ಸೂಟ್ಸ್ ಹೋಟೆಲ್, ಈ ಹೋಟೆಲ್ನಲ್ಲಿ ಘಟನೆ ನಡೆದಿದೆ. ಕೇರಳ ಮೂಲದ ನೌಶಾದ್ ಮಾಲೀಕತ್ವದ GS ಸೂಟ್ಸ್ ಹೋಟೆಲ್ ಇದು. ಒಂದು ಕೊಳಕು ಭಾಷೆಯನ್ನು ಬರೆಯೋದ್ರ ಮೂಲಕ, ಕೊಳಕು ಅಕ್ಷರಗಳನ್ನು ಬರೆಯೋದ್ರ ಮೂಲಕ ಕನ್ನಡಕ್ಕೆ ಅಪಮಾನ ಮಾಡಲಾಗಿದೆ. ಇಂಥ ಅಪಮಾನವನ್ನು ಯಾವ ಕಾರಣಕ್ಕೂ ಕೂಡ ಕ್ಷಮಿಸೋದಿಲ್ಲ. ಮಡಿವಾಳ ಪೊಲೀಸರು ಹೋಟೆಲ್ ಮ್ಯಾನೇಜರ್ ಮತ್ತು ಸಿಬ್ಬಂದಿಯನ್ನು ವಶಕ್ಕೆ ಪಡೆದಿದ್ದಾರೆ. ಕೇರಳದಲ್ಲಿರುವಂಥ ಹೋಟೆಲ್ ಮಾಲೀಕ ನೌಶಾದ್ ಕಿಡಿಗೇಡಿಗಳು ಹ್ಯಾಕ್ ಮಾಡಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ವಾದ ಮಂಡಿಸ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಹೇಳುವಂಥ ಕೇಳುವಂಥ ವಾದ ಅಲ್ಲ. ನೋಡಿ, ಕರ್ನಾಟಕಕ್ಕೆ ಬಂದಿದ್ದು ನಿಮ್ಮ ಹೊಟ್ಟೆಪಾಡಿಗಾಗಿ. ಆದರೆ ಕನ್ನಡಕ್ಕೆ ದ್ರೋಹ ಬಗೆದ್ರೆ ಏನಾಗುತ್ತೆ? ತಕ್ಕ ಶಾಸ್ತಿ ಆಗುತ್ತೆ. ಕನ್ನಡದ ಮೇಲೆ ಅಭಿಮಾನ ಇರುವಂಥವರು, ಕನ್ನಡಿಗರು ಮಾತ್ರ ಅಲ್ಲ, ಕನ್ನಡದ ಮೇಲೆ ಅಭಿಮಾನ ಇರುವಂಥವರು ಈ ಹೋಟೆಲ್ಗೆ ಎಡಗಾಲು ಕೂಡ ಇರಬಾರ್ದು. ಅಂಥ ಜಾಗ ಖಾಲಿ ಮಾಡಿಕೊಂಡು ಹೋಗುವಂಥ ಸನ್ನಿವೇಶ ಸೃಷ್ಟಿಯಾಗಬೇಕು. ಆಗ ಮಾತ್ರ ಬುದ್ಧಿ ಕಲಿತಾರೆ. ಇವತ್ತು ನಮ್ಮ ಮಡಿವಾಳ ಲಿಮಿಟ್ಸ್ ಅಲ್ಲಿ ಒಂದು ವೇರಿಯಬಲ್ ಮೆಸೇಜ್ ಸಿಸ್ಟಮ್ ಬೋರ್ಡ್ ಏನಿದೆ, ಅದರಲ್ಲಿ ಒಂದು ಮೆಸೇಜ್ ನಮ್ಮ ಕನ್ನಡಿಗರ ಬಗ್ಗೆ ಬರ್ದಿದ್ನ ಕಂಡು ಬಂದು ಸುಮೋಟೋ ಕೇಸ್ ನಮ್ಮ ರಮೇಶ್ ಹುಗಾರ್ ಸೋಷಿಯಲ್ ಮೀಡಿಯಾ ಸಬ್ ಇನ್ಸ್ಪೆಕ್ಟರ್ ಯಾರು ಮಾನಿಟರ್ ಮಾಡ್ತಾರೆ ಅವರಿಂದ ಒಂದು ಸುಮೋಟೋ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಯಾರು ಲಾಡ್ಜ್ ಓನರ್ ಯಾರು GS ಅನ್ಕೊಂಡು ಅವರ ಒಂದು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ತನಿಖೆ ಕೈಗೊಂಡಿದ್ದೀವಿ. ಇಲ್ಲಿವರೆಗೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ರು ಹುಡುಗರದು 5 ಜನದ ಬಗ್ಗೆ ಕರ್ಕೊಂಡು ಬಂದಿದ್ದೀವಿ. ಆ ಮ್ಯಾನೇಜರ್ ಮತ್ತೆ ಓನರು ಫಾರಿನ್ ದಲ್ಲಿ ಇರೋದಂತ ಗೊತ್ತಾಗಿದೆ.